ನಮಸ್ಕಾರ ಫ್ರೆಂಡ್ಸ್. ಶೇರ್ ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಒಂದು ಮೂಮೆಂಟ್ ಬರುತ್ತೆ. 1800 ಪಾಯಿಂಟ್ಸ್ ಎಲ್ಲ ಬಿದ್ದೋಗುತ್ತೆ ಸೆನ್ಸೆಕ್ಸ್. ಅದ್ರ ಬಗ್ಗೆ ರೀಸನ್ ಎಲ್ಲ ತಿಳಿಸ್ತೇನೆ. ಬಜೆಟ್ ಅನೌನ್ಸ್ ಮಾಡ್ಲಿಕ್ಕಿಂತ ಮುಂಚೆನೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಬಂದಿತ್ತು. ಹತ್ತತ್ರ ಸೆನ್ಸೆಕ್ಸ್ 457 ಪಾಯಿಂಟ್ಸ್ ಎಲ್ಲ ಇತ್ತು. ಅಂದ್ರೆ 0.55% ಎಲ್ಲ ಅಪ್ ಹೋಗಿತ್ತು. ಪ್ಲಸ್ 120 ಪಾಯಿಂಟ್ಸ್ ಎಲ್ಲ ನಿಫ್ಟಿ ಕೂಡ ತಗೊಂಡಿತ್ತು. ಬಟ್ 12:30ಗೆ ಸಡನ್ ಆಗಿ ಪ್ರಾಫಿಟ್ ಬುಕಿಂಗ್ ಎಲ್ಲ ಶುರುವಾಗುತ್ತೆ. ಏನಕ್ಕೆ ಅಂದ್ರೆ ಕೆಲವು ಜನ ಅನಾಲಿಸಿಸ್ ಮಾಡಿರ್ತಾರೆ, ಇಲ್ಲಿವರೆಗೂ ಮಾರ್ಕೆಟ್ ಹೋಗುತ್ತೆ, ಇಲ್ಲಿಂದ ಡೌನ್ ಹೋಗುತ್ತೆ, ಇಲ್ಲಾಂದ್ರೆ ಇಲ್ಲಿವರೆಗೂ ಇಷ್ಟು ರಿಟರ್ನ್ ಎಲ್ಲ ಕೊಡ್ಬೋದು ಅಂತ ಹೇಳಿ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿರ್ತಾರಲ್ಲ, ಆ ಒಂದು ಪ್ರಿಡಿಕ್ಟ್ ಅನ್ನ ನೋಡ್ಕೊಂಡು ಕೆಲವು ಜನ ಎಕ್ಸಿಟ್ ಆಗಿರ್ತಾರೆ. ಅದರಿಂದಾಗಿ ಡ್ರಾಪ್ ಎಲ್ಲ ನೋಡೋಕೆ ಸಿಕ್ತು. ಇನ್ನು ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಕೂಡ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. 2041 ಶೇರ್ಗಳಲ್ಲಿ ಹತ್ತತ್ರ 1566 ಶೇರ್ಗಳು ನೆಗೆಟಿವ್ ಅಲ್ಲೇ ಇದೆ. 150 ಶೇರ್ಗಳು ನಾರ್ಮಲ್ ಆಗಿ ಒಂಥರ ಲೆಕ್ಕಕ್ಕಿಲ್ಲಾರಂಗೆ ಪಾಸಿಟಿವ್ ಅಲ್ಲಿ ಅಥವಾ ನೆಗೆಟಿವ್ ನಾರ್ಮಲ್ ಆಗಿರುವಂತದ್ದು. ಇನ್ನು ರೀಸನ್ ಕಡೆ ಬಂದ್ರೆ ಫಸ್ಟ್ ಪ್ರಾಫಿಟ್ ಬುಕಿಂಗ್ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಮೊಮೆಂಟ್ ಎಲ್ಲ ಬಂತು, ಅಂದ್ರೆ ಡ್ರಾಪ್ ಎಲ್ಲ ಆಯ್ತು. ನೆಕ್ಸ್ಟ್ ಬಜೆಟ್ ದಿನ ಅಂದ್ರೆ ಇವಾಗ ಏನ್ ಬಜೆಟ್ ಅನೌನ್ಸ್ ಮಾಡ್ತಾರಲ್ಲ, ಕೆಲವೊಂದು ಬಜೆಟ್ ಗಳು ಪ್ರಿಡಿಕ್ಟ್ ಗತ್ತೆ ಚೆನ್ನಾಗಿದ್ರೆ ಮಾರ್ಕೆಟ್ ಕೂಡ ಅದೇ ತರ ಮೂವ್ ಆಗುತ್ತೆ. ಅಕಸ್ಮಾತ್ ಮಾರ್ಕೆಟ್ ವಿರುದ್ಧವಾಗಿ ಏನಾದ್ರು ಬಂದ್ರೆ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅಂದ್ರೆ ತುಂಬಾ ಜನ ಎಕ್ಸಿಟ್ ಆಗ್ತಾರೆ, ತುಂಬಾ ಜನ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳಿ ಇನ್ವೆಸ್ಟ್ ಕೂಡ ಮಾಡ್ತಾರೆ. ಇದರಿಂದಾಗಿ ವೊಲಟಾಲಿಟಿ ಇರುತ್ತೆ, ಅಲ್ಲಿ ಡ್ರಾಪ್ ನೋಡಕ್ ಸಿಕ್ತು. ಇನ್ನು ಮೂರನೇ ಪಾಯಿಂಟ್, ಇಂಡಿಯಾ ವಿಕ್ಸ್ ಐತಲ್ಲ, ಈ ಒಂದು ವೊಲಟಾಲಿಟಿಯಲ್ಲಿ ಇಂಡಿಯನ್ ವಿಕ್ಸ್ ತುಂಬಾನೇ ಏರ್ಪೇರ್ ಆಗುತ್ತೆ. ಅಕಸ್ಮಾತ್ ಇಂಡಿಯನ್ ವಿಕ್ಸ್ ಏನಾದ್ರು ಪಾಸಿಟಿವ್ ಇಲ್ಲಿದ್ರೆ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಗಳು ಡೌನ್ ಅಲ್ಲಿ ಇರುತ್ತೆ. ಇಂಡಿಯಾ ವಿಕ್ಸ್ ಏನಾದ್ರು ಡೌನ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಕೂಡ ಪಾಸಿಟಿವ್ ಅಲ್ಲಿ ಇರುತ್ತೆ. 4% ಎಲ್ಲ ಅಪ್ ಆಗಿರುವಂತದ್ದು, ಅಂದ್ರೆ 13 ಪಾಯಿಂಟ್ಸ್ ಎಲ್ಲ ಒಂದೇ ಟೈಮ್ಗೆ ಸಿಕ್ಕಿರುವಂತದ್ದು, ಅದಕ್ಕೋಸ್ಕರ ಸಡನ್ ಆಗಿ ಡ್ರಾಪ್ ಆಯ್ತು. ಇನ್ನು ಇಲ್ಲೆಲ್ಲ ಲೀಸ್ಟ್ ಇದೆ. ಈ ಒಂದು ಲೀಸ್ಟ್ ಅಲ್ಲಿ ನೋಡಬಹುದು, ಟಾಪ್ ಗೇನರ್ಸ್ ಅಲ್ಲಿ 3% ಅಬ್ಬಬ್ಬ ಅಂದ್ರೆ 3% ಎಲ್ಲ ಅಪ್ ಇರುವಂತದ್ದು. ಮ್ಯಾಕ್ಸ್ ಹೆಲ್ತ್ ಕೇರ್ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಕೂಡ 1.50% ಅಲ್ಲೇ ಇರುವಂತದ್ದು. ಬಟ್ ಟಾಪ್ ಲೂಸರ್ಸ್ ಲೀಸ್ಟ್ ಅಲ್ಲಿ ನೋಡಬಹುದು, ಪ್ರತಿಯೊಂದು ಸ್ಟಾಕ್ ಕೂಡ ಯಾವ ತರ ಇದೆ ನೋಡಬಹುದು. 10% ಮತ್ತೆ ಅದರ 5%, SBI ಎಲ್ಲ 10% ಇತ್ತು, ಮತ್ತೆ ರಿಕವರಿ ಆಯ್ತು. ಇದೇ ತರ ವೊಲಟಾಲಿಟಿ ಇರೋದಕ್ಕೋಸ್ಕರ ಸಡನ್ ಆಗಿ ಡ್ರಾಪ್ ಆಯ್ತು. ಸದ್ಯ ರಿಕವರಿ ಕಾಣಿಸ್ತಾ ಇದೆ, 2% ಎಲ್ಲ ರಿಕವರಿ ಆಗಿದೆ. ಈ ಬಜೆಟ್ ದಿನ ಆಲ್ಮೋಸ್ಟ್ 15 ಇಯರ್ಸ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ 3 ಟೈಮ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಆಗಿತ್ತು. ಅದರಲ್ಲಿ 2021 ಮಾತ್ರ 3% ಅಲ್ಲಿ ಕ್ಲೋಸಿಂಗ್ ಆಗಿತ್ತು. ಬಟ್ ವೊಲಟಾಲಿಟಿ ಅಂದ್ರೆ 100% ಇರುತ್ತೆ ಆ ಒಂದು ದಿನದಲ್ಲಿ. ಇವತ್ತು ಕೂಡ ನೋಡಬಹುದು ಯಾವ ತರ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.